PMC ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ. ನಮ್ಮ ಎಲ್ಲ PMC ಕನ್ನಡ ವೀಕ್ಷಕರಿಗೆ ನಾಡ ಹಬ್ಬ ದಸರಾ ಹಬ್ಬದ ಶುಭಾಶಯಗಳು. PMC ಕನ್ನಡ ಅರ್ಪಿಸುತ್ತಿರುವ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ ಸುಸ್ವಾಗತ. ಮುಖ್ಯಾಂಶಗಳು: ಬಳ್ಳಾರಿ ಜಿಲ್ಲೆಯ ಆಂಧ್ರಾಳು ಗ್ರಾಮದ ಶ್ರೀ ಸರ್ವಜ್ಞ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ನಡೆಯುತ್ತಿರುವ ಧ್ಯಾನ ಮತ್ತು ಸತ್ಸಂಗದ ಕಾರ್ಯಕ್ರಮ. ಬಳ್ಳಾರಿ ಪಟ್ಟಣದ ಪತಂಜಲಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ನಡೆಯುತ್ತಿರುವ ಧ್ಯಾನ ಮತ್ತು ಸತ್ಸಂಗದ ಕಾರ್ಯಕ್ರಮ. ಬಳ್ಳಾರಿ ಪಟ್ಟಣದ ಸದಾನಂದ ಯೋಗಿ ಪಿರಮಿಡ್ನಲ್ಲಿ ಶರನ್ನವರಾತ್ರಿ ಪ್ರಯುಕ್ತ ನಡೆಯುತ್ತಿರುವ ವಿಶೇಷ ಧ್ಯಾನ ಜ್ಞಾನ ತರಗತಿಗಳು. ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ನಡೆಯುತ್ತಿರುವ ಧ್ಯಾನ ದಸರಾ ವಿಶೇಷ ಕಾರ್ಯಕ್ರಮ. ಬಳ್ಳಾರಿಯ ಸಂಗನಕಲ್ಲು ಗ್ರಾಮದಲ್ಲಿ ತಿಮ್ಮಪ್ಪ ಮತ್ತು ಗಂಗಮ್ಮ ಇವರ ಮನೆಗಳಲ್ಲಿ ನಡೆಯುತ್ತಿರುವ 21 ದಿನಗಳ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ. ಬಳ್ಳಾರಿ ಸೀನಿಯರ್ ಪಿರಮಿಡ್ ಮಾಸ್ಟರ್ ಶ್ರೀ ರಘುರವರ ಆಧ್ಯಾತ್ಮಿಕ ಸೇವೆಯನ್ನು ಗುರುತಿಸಿ ರೋಟರಿ ಮತ್ತು ಇನ್ನರ್ ವೀಲ್ ಕ್ಲಬ್ ಅವರು ನೀಡಿದ ಸನ್ಮಾನ. ಬಳ್ಳಾರಿ ಪಟ್ಟಣ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ನಡೆಯುತ್ತಿರುವ ಶರನ್ನವರಾತ್ರಿಯ ಧ್ಯಾನ ತರಗತಿಗಳು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ನ ಹೊಸ ಯುಗದ ಆಧ್ಯಾತ್ಮಿಕ ಕನ್ನಡ ಮಾಸಪತ್ರಿಕೆ ಧ್ಯಾನ ಕಸ್ತೂರಿ. ನೂತನವಾಗಿ ಆರಂಭಗೊಂಡ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಆನ್ಲೈನ್ ಸ್ಟೋರ್. ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆ ಚನ್ನಪಟ್ಟಣ ವಿಭಾಗದಲ್ಲಿ ಸ್ಪಿರಿಚುವಲ್ ಇಂಡಿಯಾ ಸ್ಪಿರಿಚುವಲ್ ಸೈನ್ಸ್ ಮಾಸಪತ್ರಿಕೆ ಸಹ ಸಂಸ್ಥಾಪಕರಾದ ಶ್ರೀ ಕೆ ವೇಣುಗೋಪಾಲ್ ರೆಡ್ಡಿರವರ ಧ್ಯಾನ ತರಗತಿಗಳು. ಈಗ ವಿವರಗಳ ಕಡೆಗೆ. ಬಳ್ಳಾರಿ ಜಿಲ್ಲೆಯ ಆಂಧ್ರಾಳು ಗ್ರಾಮದಲ್ಲಿನ ಶ್ರೀ ಸರ್ವಜ್ಞ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ನಡೆದ ಧ್ಯಾನ ಮತ್ತು ಸತ್ಸಂಗದ ಕಾರ್ಯಕ್ರಮ. ಈ ತರಗತಿಯನ್ನು ಪಿರಮಿಡ್ ಮಾಸ್ಟರ್ ಈಶ್ವರಮ್ಮ ಅವರು ನಡೆಸಿ ತಮ್ಮ ಧ್ಯಾನಾನುಭವಗಳನ್ನು ಹಂಚಿಕೊಂಡರು. ನಮ್ಮ ಸಮಸ್ಯೆಗಳಿಂದ, ದುಃಖಗಳಿಂದ, ಅನಾರೋಗ್ಯದಿಂದ ಹೊರಬರಲು ಧ್ಯಾನವೇ ಶರಣ್ಯ. ಧ್ಯಾನದಿಂದಲೇ ಜ್ಞಾನ, ಜ್ಞಾನದಿಂದಲೇ ಮುಕ್ತಿ ಎಂಬ ಸಂದೇಶವನ್ನು ನೀಡುತ್ತಾ ಪ್ರತಿಯೊಬ್ಬರಿಗೆ ಧ್ಯಾನದ ಅವಶ್ಯಕತೆಯನ್ನು ತಿಳಿಸಿದರು. ಬಳ್ಳಾರಿಯ ಪತಂಜಲಿ ಪಿರಮಿಡ್ ಧ್ಯಾನ ಕೇಂದ್ರವು ಬಳ್ಳಾರಿ ಪಟ್ಟಣಕ್ಕೆ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ಕೇಂದ್ರ ಬಿಂದುವೆನ್ನಬಹುದು. ಪ್ರತಿದಿನ ಬೆಳಿಗ್ಗೆ 5 ಗಂಟೆಯಿಂದ 8 ಗಂಟೆಯವರೆಗೆ ಮತ್ತು ಸಂಜೆ 5 ಗಂಟೆಯಿಂದ 8 ಗಂಟೆಯವರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಮೂಹಿಕ ಧ್ಯಾನ ನಡೆಯುತ್ತಿದೆ. ಹಾಗೂ ಪ್ರತಿ ಭಾನುವಾರ ವಿವಿಧ ರಾಜ್ಯಗಳಿಂದ ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ ಆಗಮಿಸಿ ತಮ್ಮ ಧ್ಯಾನಾನುಭವ ಮತ್ತು ಸಂದೇಶವನ್ನು ನೀಡುತ್ತಿದ್ದಾರೆ. ತರಗತಿಯ ನಂತರ ಮಧ್ಯಾಹ್ನ ಭೋಜನ ವ್ಯವಸ್ಥೆಯೂ ಇರುತ್ತದೆ. ಈ ಒಂದು ಧ್ಯಾನ ಕಾರ್ಯಕ್ರಮಕ್ಕೆ ಬಳ್ಳಾರಿ ಪಟ್ಟಣದಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಬಳ್ಳಾರಿ ಪಟ್ಟಣದ ಸದಾನಂದ ಯೋಗಿ ಪಿರಮಿಡ್ನಲ್ಲಿ ಶರನ್ನವರಾತ್ರಿ ಪ್ರಯುಕ್ತ ವಿಶೇಷ ಧ್ಯಾನ ಜ್ಞಾನ ತರಗತಿಗಳನ್ನು ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ ವತಿಯಿಂದ ಆಯೋಜಿಸಲಾಗುತ್ತಿದೆ. ದುರ್ಗಾದೇವಿಯ 9 ಅವತಾರಗಳ ಬಗ್ಗೆ ಪ್ರತಿದಿನ ಹಿರಿಯ ಮಾಸ್ಟರ್ಗಳಿಂದ ತಿಳಿಸಲಾಗುತ್ತಿದೆ. ಈ ವಿಶೇಷ ಧ್ಯಾನ ತರಗತಿಗಳಲ್ಲಿ ಬಳ್ಳಾರಿಯ ಸುತ್ತಮುತ್ತಲಿನ ಪ್ರದೇಶಗಳಿಂದ ಸೀನಿಯರ್ ಮಾಸ್ಟರ್ಸ್ ಪಾಲ್ಗೊಂಡು ತಮ್ಮ ಜ್ಞಾನವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಧ್ಯಾನಿಗಳು ಭಾಗವಹಿಸಿ ಧ್ಯಾನದ ಮಹತ್ವವನ್ನು ತಿಳಿದುಕೊಂಡು ಪ್ರತಿನಿತ್ಯ ಧ್ಯಾನಾಭ್ಯಾಸವನ್ನು ಮಾಡುತ್ತಿದ್ದಾರೆ. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಶರನ್ನವರಾತ್ರಿಯ ಸಂಭ್ರಮ. ವಿಶೇಷ ಧ್ಯಾನ ಸಂಭ್ರಮಾಚರಣೆಗಳನ್ನು ಅತ್ಯಂತ ಸಂತೋಷದಿಂದ ಆಚರಿಸಲಾಗುತ್ತಿದೆ. ಕರ್ನಾಟಕ ಜನತೆಗೆ ದಸರಾ ಎಂದರೆ ನೆನಪಿಗೆ ಬರುವುದು ಮೈಸೂರು ನಗರ. ಇಂತಹ ಅದ್ಭುತವಾದ ನಗರದಲ್ಲಿ ದಸರಾ ಹಬ್ಬವನ್ನು ಧ್ಯಾನ ದಸರಾ ಎಂದು ಮೈಸೂರು ಪಿರಮಿಡ್ ಮಾಸ್ಟರ್ಸ್ ಚನ್ನಬಸವ ಮತ್ತು ಅವರ ಶ್ರೀಮತಿ ಅನಿತಾರವರು 9 ದಿನಗಳ ವಿಶೇಷ ಧ್ಯಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಚಾಮುಂಡೇಶ್ವರಿ ಧ್ಯಾನ ಕೇಂದ್ರದಲ್ಲಿ ಧ್ಯಾನ, ಸತ್ಸಂಗ,
ಅನುಭವಗಳ ಹಂಚಿಕೆ ನಡೆಯುತ್ತಿರುವ ಈ ತರಗತಿಯಲ್ಲಿ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಾವು ವಿಜಯವನ್ನು ಪಡೆಯಬೇಕೆಂದರೆ ಧ್ಯಾನವೇ ರಾಜಮಾರ್ಗ. ಧ್ಯಾನದಿಂದಲೇ ಎಲ್ಲರ ಜೀವನದಲ್ಲಿ ನಿಜವಾದ ದಸರಾ, ಎಲ್ಲರಿಗೂ ನಿಜವಾದ ವಿಜಯದಶಮಿ ಎಂದು ತಿಳಿಸುತ್ತಾ ಎಲ್ಲರನ್ನೂ ಧ್ಯಾನಿಗಳನ್ನಾಗಿ ಮಾಸ್ಟರ್ಗಳನ್ನಾಗಿ ಮಾಡಲು ಚನ್ನಬಸವ ಮತ್ತು ಶ್ರೀಮತಿ ಅನಿತಾರವರು ವಿಶೇಷವಾಗಿ ಶ್ರಮಿಸುತ್ತಿದ್ದಾರೆ. ಸಾವಿರಾರು ಜನ ಈ ಧ್ಯಾನ ತರಗತಿಯಲ್ಲಿ ಪಾಲ್ಗೊಂಡು ಧ್ಯಾನದ ಲಾಭಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿರವರ ಸಂಕಲ್ಪದಂತೆ ಸಂಗನಕಲ್ಲು ಗ್ರಾಮದಲ್ಲಿ ತಿಪ್ಪಮ್ಮ ಮತ್ತು ಗಂಗಮ್ಮ ಇವರ ಮನೆಗಳಲ್ಲಿ 21 ದಿನಗಳ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿದಿನ ಸಂಜೆ 3 ಗಂಟೆಯಿಂದ 5 ಗಂಟೆಯವರೆಗೆ ಮತ್ತು 4 ರಿಂದ 6 ಗಂಟೆಯವರೆಗೆ ನಡೆಯುತ್ತಿರುವ ಈ ಧ್ಯಾನ ತರಗತಿಗಳಲ್ಲಿ ಬಳ್ಳಾರಿಯ ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ ಪಾಲ್ಗೊಂಡು ಗ್ರಾಮದ ಜನರಿಗೆ ಧ್ಯಾನ, ಶಾಕಾಹಾರ, ಪಿರಮಿಡ್ ಮಹತ್ವವನ್ನು ತಿಳಿಸುತ್ತಾ ಎಲ್ಲರಿಂದಲೂ ಸಾಮೂಹಿಕ ಧ್ಯಾನವನ್ನು ಮಾಡಿಸುತ್ತಾ ತಮ್ಮ ಅನುಭವ ಜ್ಞಾನವನ್ನು ಶರನ್ನವರಾತ್ರಿಯ ವಿಶೇಷ ಸಂದೇಶಗಳನ್ನು ನೀಡುತ್ತಿದ್ದಾರೆ. ಗ್ರಾಮದ ಮಹಿಳೆಯರು, ಮಕ್ಕಳು, ರೈತರು ಪ್ರತಿದಿನ ಸಾಮೂಹಿಕ ಧ್ಯಾನವನ್ನು ಮಾಡುತ್ತಾ ಸಂಪೂರ್ಣ ಆರೋಗ್ಯ ಆನಂದವನ್ನು ಅನುಭವಿಸುತ್ತಿದ್ದಾರೆ. ವಿಶೇಷವಾಗಿ ರೈತರು ತಮ್ಮ ತಮ್ಮ ಹೊಲಗಳಲ್ಲಿ ಧ್ಯಾನ ಮಾಡುತ್ತಾ ಭೂಮಾತೆಯೊಂದಿಗೆ ಸ್ನೇಹ ಭಾವನೆ, ಕೃತಜ್ಞತಾ ಭಾವನೆಯಿಂದ ವ್ಯವಸಾಯ ಮಾಡುತ್ತಾ ಹೆಚ್ಚಿನ ಇಳುವರಿಯನ್ನು ಪಡೆಯುತ್ತಿದ್ದಾರೆ. ರೈತರಿಗೆ ಧ್ಯಾನವೆನ್ನುವುದು ಅತಿ ದೊಡ್ಡ ವರವೆಂದು ಗ್ರಾಮಸ್ಥರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಬೇಕೆಂದು ವಿನಂತಿಸಿಕೊಳ್ಳಲಾಗಿದೆ. ಪತ್ರಿಜಿರವರ ಧ್ಯಾನ ಜ್ಞಾನವನ್ನು, ಅಹಿಂಸೆಯ ಮಹತ್ವವನ್ನು, ಪಿರಮಿಡ್ ಶಕ್ತಿಯ ಉಪಯೋಗಗಳನ್ನು ಎಲ್ಲರಿಗೂ ತಿಳಿಸಲು ಕೆಲವು ವರ್ಷಗಳಿಂದ ಸತತವಾಗಿ ಶ್ರಮಿಸುತ್ತಿರುವ ಬಳ್ಳಾರಿಯ ಸೀನಿಯರ್ ಪಿರಮಿಡ್ ಮಾಸ್ಟರ್ ಬಿ. ರಘು ಇವರು ತಮ್ಮ ಉದ್ಯೋಗವನ್ನು ತ್ಯಾಗ ಮಾಡಿ ಸಂಪೂರ್ಣವಾಗಿ ಧ್ಯಾನ ಪ್ರಚಾರಕ್ಕೆ ಅಂಕಿತವಾಗಿದ್ದಾರೆ. ಇವರ ಧ್ಯಾನ ತರಗತಿಗಳಲ್ಲಿ ಪಾಲ್ಗೊಂಡ ಅನೇಕ ಜನರು ಧ್ಯಾನದ ಲಾಭಗಳನ್ನು ಪಡೆದುಕೊಂಡಿದ್ದಾರೆ. ಇವರು ಮಾಡುತ್ತಿರುವ ಸತ್ಕಾರ್ಯವನ್ನು ಗುರುತಿಸಿ ಬಳ್ಳಾರಿಯ ರೋಟರಿ ಮತ್ತು ಇನ್ನರ್ ವೀಲ್ ಕ್ಲಬ್ ರವರು ಶ್ರೀ ರಘುರವರನ್ನು ಅತ್ಯಂತ ಗೌರವದಿಂದ ಸನ್ಮಾನಿಸಿದ್ದಾರೆ. ಬಳ್ಳಾರಿಯ ಗಣೇಶ್ ಕಾಲೋನಿ ಮತ್ತು ಹುಸೇನ್ ನಗರದಲ್ಲಿ ಧ್ಯಾನ ದಸರಾ ಎಂದು ನವರಾತ್ರಿಯ 9 ದಿನಗಳ ಧ್ಯಾನ ತರಗತಿಗಳನ್ನು ಶ್ರೀ ರಘುರವರು ನೀಡುತ್ತಿದ್ದಾರೆ. ಪ್ರತಿದಿನ ಪತ್ರಿಜಿಯವರ ಕಾನ್ಸೆಪ್ಟ್ಗಳನ್ನು ವಿವರಿಸುತ್ತಾ ತಮ್ಮ ಜ್ಞಾನದಾನ ಮಾಡುತ್ತಿದ್ದಾರೆ ಹಾಗೂ ಸಂಗನಕಲ್ಲು ಗ್ರಾಮ ಮತ್ತಿತರ ಪ್ರದೇಶಗಳಲ್ಲಿ ಧ್ಯಾನ ತರಗತಿಗಳನ್ನು ನೀಡುತ್ತಿದ್ದಾರೆ. ಬಳ್ಳಾರಿಯ ಪಿರಮಿಡ್ ಮಾಸ್ಟರ್ ಸತ್ಯವತಿಯವರ ಆಧ್ವರ್ಯದಲ್ಲಿ ಸಾಯಿ ಬಾಲಾಜಿ ನಗರದಲ್ಲಿ 41 ದಿನಗಳ ಮಂಡಲ ಧ್ಯಾನ ಹಮ್ಮಿಕೊಂಡಿದ್ದಾರೆ. ಹಾಗೆ ಗುಗ್ಗರಹಟ್ಟಿಯಲ್ಲಿ 9 ದಿನಗಳ ಧ್ಯಾನ ದಸರಾ ಕಾರ್ಯಕ್ರಮ, ಆಂಧ್ರಾಳು ಗ್ರಾಮದ ಪಿರಮಿಡ್ನಲ್ಲಿ 10 ದಿನಗಳು, ಸಿರಿವಾರ ಗ್ರಾಮದಲ್ಲಿ 41 ದಿನಗಳು ಮತ್ತಿತರ ಪ್ರದೇಶಗಳಲ್ಲಿ ಧ್ಯಾನ ತರಗತಿಗಳು ಅದ್ಧೂರಿಯಾಗಿ ನಡೆಯುತ್ತಿವೆ. ಬಳ್ಳಾರಿಯ ಸಂಗನಕಲ್ಲು ಗ್ರಾಮದ ಅಮ್ಮಾಶಕ್ತಿ ಪಿರಮಿಡ್ನಲ್ಲಿ ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ ಸುತ್ತಮುತ್ತಲಿನ ಗ್ರಾಮದ ಜನರು ಸೇರಿ ಅಮಾವಾಸ್ಯೆ ಸಾಮೂಹಿಕ ಧ್ಯಾನ ಮಾಡಿದರು. ಎಲ್ಲ ಪಿರಮಿಡ್ ಮಾಸ್ಟರ್ಸ್ ಸಹಾಯ ಸಹಕಾರಗಳೊಂದಿಗೆ ಅಮ್ಮಾಶಕ್ತಿ ಪಿರಮಿಡ್ ನಿರ್ಮಾಣ ಶರವೇಗವಾಗಿ ನಡೆಯುತ್ತಿದೆ. ಪ್ರಕೃತಿ ಮಡಿಲಲ್ಲಿ ನಿರ್ಮಾಣವಾಗುತ್ತಿರುವ ಈ ಅದ್ಭುತವಾದ ಪಿರಮಿಡ್ಗಾಗಿ ತಮ್ಮ ತನು ಮನ ಧನ ಸಹಾಯ ಮಾಡಲು ವಿನಂತಿಸಲಾಗಿದೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ನ ಹೊಸ ಯುಗದ ಆಧ್ಯಾತ್ಮಿಕ ಕನ್ನಡ ಮಾಸಪತ್ರಿಕೆ ಧ್ಯಾನ ಕಸ್ತೂರಿ. ಪತ್ರಿಜಿರವರ ಪರಿಕಲ್ಪನೆಗಳು ಪ್ರಪಂಚದಾದ್ಯಂತವಿರುವ ಆಧ್ಯಾತ್ಮಿಕ ಶಾಸ್ತ್ರಜ್ಞರ ಸಂದೇಶಗಳು, ಧ್ಯಾನಾನುಭವಗಳು, ಶಾಕಾಹಾರದ ಪ್ರಾಮುಖ್ಯತೆ, ಪಿರಮಿಡ್ನ ಉಪಯೋಗಗಳು ಮತ್ತು ಇತರ ಆಧ್ಯಾತ್ಮಿಕ ಜ್ಞಾನವನ್ನೊಳಗೊಂಡ ಈ ಮಾಸಪತ್ರಿಕೆ ಆಧ್ಯಾತ್ಮಿಕ ಜ್ಞಾನ ಭಾಂಡಾಗಾರವೆನ್ನಬಹುದು. ಆಧ್ಯಾತ್ಮಿಕ ಮಾರ್ಗದಲ್ಲಿರುವ ಪ್ರತಿ ಧ್ಯಾನ ಸಾಧಕರಿಗೂ ಧ್ಯಾನ ಕಸ್ತೂರಿ ಮಾಸಪತ್ರಿಕೆ ದೊಡ್ಡ ವರ ಎಂದು ಹೇಳುವುದರಲ್ಲಿ ಅತಿಶಯೋಕ್ತಿ ಇಲ್ಲ. ಧ್ಯಾನ ಕಸ್ತೂರಿ ಮಾಸಪತ್ರಿಕೆಯನ್ನು ಪ್ರತಿ ಕನ್ನಡಿಗರ ಮನೆ ಮನೆಗೂ ತಲುಪಿಸಲು ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ ಶ್ರೀಮತಿ ಸಂಧ್ಯಾ ವೆಂಕಟೇಶ್ ಮತ್ತು ತಂಡದವರು ವಿಶೇಷವಾಗಿ ಶ್ರಮಿಸುತ್ತಿದ್ದಾರೆ. ತಪ್ಪದೆ ತಾವೆಲ್ಲರೂ ಸಹ ಧ್ಯಾನ ಕಸ್ತೂರಿ ಮಾಸಪತ್ರಿಕೆಯನ್ನು ಎಲ್ಲರೂ ಓದಿ ಚಂದಾದಾರರಾಗಿ ಮತ್ತು ಚಂದಾದಾರರನ್ನಾಗಿಸಿ ಮತ್ತು ಯಾವುದೇ ಹಬ್ಬ, ಸಡಗರ, ಸಂಭ್ರಮಗಳಲ್ಲಿ ತಾವು ಧ್ಯಾನ ಕಸ್ತೂರಿ ಮಾಸಪತ್ರಿಕೆಯನ್ನು ಉಡುಗೊರೆಯಾಗಿ
ತಾವು ಹೋಗುವ ಎಲ್ಲಾ ಕಡೆ ವಿತರಿಸಿ ಅವರಿಗೆ ಜ್ಞಾನದಾನವನ್ನು ಮಾಡಿ ಧ್ಯಾನ ಕಸ್ತೂರಿ ಮಾಸಪತ್ರಿಕೆಯನ್ನು ಪ್ರೋತ್ಸಾಹಿಸಿ. ಬೆಂಗಳೂರಿನಲ್ಲಿನ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಭೂಮಿಯ ಮೇಲಿನ ಸ್ವರ್ಗವೆನ್ನಬಹುದು. ಒಂದೇ ಬಾರಿ ಸುಮಾರು 5,000 ಜನ ಸಾಮೂಹಿಕ ಧ್ಯಾನ ಮಾಡಲು ನಿರ್ಮಾಣವಾಗಿರುವ ಈ ಅತಿ ದೊಡ್ಡ ಪಿರಮಿಡ್ ಧ್ಯಾನ ಸಾಧಕರಿಗೆ ಒಂದು ಶ್ರೇಷ್ಠವಾದ ವರ. ಪ್ರತಿದಿನ ನಿತ್ಯಾನ್ನದಾನ ಸೇವೆ ಮತ್ತು ಉಚಿತ ಧ್ಯಾನ ಬೋಧನೆ ಇರುತ್ತದೆ. ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಬೆಂಗಳೂರಿನಲ್ಲಿರುವ 7 ಅದ್ಭುತಗಳಲ್ಲಿ ಒಂದೆಂದು ಹೆಸರು ಮತ್ತು ಖ್ಯಾತಿಯನ್ನು ಪಡೆದುಕೊಂಡಿದೆ. ಈ ಮೆಗಾ ಪಿರಮಿಡ್ ಬೆಂಗಳೂರು ನಗರಕ್ಕೆ 35 ಕಿಲೋಮೀಟರ್ ದೂರದಲ್ಲಿದೆ. ಸಾವಿರಾರು ಜನರು ಇಲ್ಲಿ ಧ್ಯಾನ ಮಾಡಲು ತಮ್ಮೊಂದಿಗೆ ತಾವಿರಲು ಪಿರಮಿಡ್ ವ್ಯಾಲಿಗೆ ಭೇಟಿ ನೀಡಿ ಮಾನಸಿಕ ಶಾಂತಿಯನ್ನು, ದೈಹಿಕ ಆರೋಗ್ಯವನ್ನು ಪಡೆಯುತ್ತಿದ್ದಾರೆ. ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ವತಿಯಿಂದ PVI ಆನ್ಲೈನ್ ಬುಕ್ ಸ್ಟೋರ್ ಅನ್ನು ಪ್ರಾರಂಭಿಸಲಾಗಿದೆ. ಈ ಆನ್ಲೈನ್ ಸ್ಟೋರ್ ಮುಖಾಂತರ ಪಿರಮಿಡ್ಗಳು, ಹೊಸ ಯುಗದ ಆಧ್ಯಾತ್ಮಿಕ ಪುಸ್ತಕಗಳು, ಕ್ರಿಸ್ಟಲ್ಸ್ ಮತ್ತು ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಂತಹ ಎಲ್ಲಾ ರೀತಿಯಾದಂತಹ ಉಪಕರಣಗಳನ್ನು ನಿಮ್ಮ ಮನೆಗೆ ತಲುಪುವಂತೆ ಆರ್ಡರ್ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ pyramidvalley.org/shop ವೆಬ್ಸೈಟ್ ಅನ್ನು ವೀಕ್ಷಿಸಬೇಕಾಗಿ ವಿನಂತಿ. ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆ ಚನ್ನಪಟ್ಟಣ 66ನೇ ವಿಭಾಗದ CPC ಮತ್ತು 7ನೇ APC ತಂಡದವರಿಗೆ ಪೊಲೀಸ್ ಪ್ರಶಿಕ್ಷಣಾರ್ಥಿಗಳಿಗೆ ಸ್ಪಿರಿಚುವಲ್ ಇಂಡಿಯಾ ಮತ್ತು ಸ್ಪಿರಿಚುವಲ್ ಸೈನ್ಸ್ ಮಾಸಪತ್ರಿಕೆಯ ಸಹ ಸಂಸ್ಥಾಪಕರಾದ ಶ್ರೀ ಕೆ ವೇಣುಗೋಪಾಲ್ ರೆಡ್ಡಿರವರು ಪ್ರತಿಯೊಬ್ಬ ಮಾನವನೂ ಸಹ ಅವನ ಜೀವನದಲ್ಲಿ ಯಾವ ತೊಂದರೆಗಳನ್ನು ಅನುಭವಿಸುತ್ತಾನೆ, ಆ ತೊಂದರೆಗಳಿಗೆ ಹೇಗೆ ಅವನ ಮನಸ್ಸು ಕಾರಣವಾಗುತ್ತದೆ, ಆ ಒಂದು ಮನಸ್ಸಿನ ಚೇಷ್ಟೆಯನ್ನು ಹೇಗೆ ನಾವು ಧ್ಯಾನದ ಮುಖಾಂತರ ಜಯಿಸಬಹುದು ಮತ್ತು ಧ್ಯಾನ ಮತ್ತು ಮೆದುಳಿಗೆ ಇರುವ ಸಹ ಸಂಬಂಧ, ಮನಸ್ಸು ಮತ್ತು ಧ್ಯಾನಕ್ಕೆ ಇರುವ ಸಂಬಂಧ, ಉಸಿರಾಟ ಮತ್ತು ಧ್ಯಾನಕ್ಕೆ ಇರುವ ಸಂಬಂಧವನ್ನು ಅವರು ವಿವರವಾಗಿ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ಅರ್ಥಗರ್ಭಿತವಾಗಿ ತಿಳಿಸಲಾಗಿದೆ. ಭಾಗವಹಿಸಿದ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅನುಮತಿ ನೀಡಿದ ಪ್ರಾಂಶುಪಾಲರಾದಂಥ ಶೈಲೇಂದರ್ ಸರ್ ಅವರಿಗೆ ಮತ್ತು ವೈಸ್ ಪ್ರಿನ್ಸಿಪಲ್ ಆದಂತಹ ಶ್ರೀ ಗುರುಪ್ರಸಾದ್ ಸರ್ ಅವರಿಗೆ ಮತ್ತು ಇನ್ಸ್ಪೆಕ್ಟರ್ ಶ್ರೀ ಸಂಪತ್ ಕುಮಾರ್ ರವರಿಗೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ವತಿಯಿಂದ ಧನ್ಯವಾದಗಳನ್ನು ತಿಳಿಸಲಾಗಿದೆ. ಧ್ಯಾನ ವಿಹಾರಿ ವಾರ್ತೆಗಳನ್ನು ವೀಕ್ಷಿಸಿದ ಪ್ರತಿಯೊಬ್ಬ ಧ್ಯಾನಿಗೂ ಸಹ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು. PMC ಕನ್ನಡ ಚಾನೆಲ್ ಪ್ರತಿಕ್ಷಣ ಸತ್ಯ ದರ್ಶನ. ಮುಂಬರುವ ಧ್ಯಾನ ವಿಹಾರಿ ವಾರ್ತೆಗಳಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.